देखिए बात सुनो। आपका नाम क्या है भैया? अपना नाम। मेरा नाम मोहम्मद दीपक है भाई। मोहम्मद दीपक है आपका नाम। ದೇಶದಾದ್ಯಂತ ಮೊಹಮ್ಮದ್ ದೀಪಕ್ ಎನ್ನುವಂತಹ ಹೆಸರು ವೈರಲ್ ಆಗ್ತಾ ಇರೋದು ಯಾಕೆ? फिर उन्होंने बोला कि तेरा नाम क्या है, इस तरह करके उन्होंने मेरे को थोड़ा उकसाया थोड़ा। फिर मैं थोड़ा सा जब उकसाया तो उन्होंने मेरे को बोला कि तेरा नाम क्या, तो मैंने उनको बोला कि मेरा नाम मोहम्मद दीपक है। मेरे कहने का मतलब सीधा सा ये था कि यार मैं एक हिंदुस्तानी हूँ, एक हिंदुस्तान हूँ, और इस हिंदुस्तान में सब धर्म रहते हैं, चाहे हिंदू हो, चाहे मुसलमान हो, चाहे सिख हो, चाहे ईसाई हो। तो मैंने उस वे में उनको अपना नाम मोहम्मद दीपक बताया। ಬಜರಂಗ ದಳ ವರ್ಸಸ್ ಮೊಹಮ್ಮದ್ ದೀಪಕ್ ಅಂತ ಇಲ್ಲಿ ಜನ ಹ್ಯಾಶ್ ಟ್ಯಾಗ್ಗಳನ್ನು ಬಳಸಿ ಈ ಒಂದು ವಿಚಾರವನ್ನು ಯಾಕೆ ವೈರಲ್ ಮಾಡ್ತಾ ಇದ್ದಾರೆ? ಅಷ್ಟಕ್ಕೂ ಈ ಒಂದು ಕಥೆಯ ರಹಸ್ಯ ಏನು? हमारे साथ ही क्यों हो रहा है? हमने तो न्याय के लिए लड़ाई लड़ी ना, हमने कोई गलत तो लड़ाई लड़ी नहीं, इस गलत चीज के लिए तो हमने आवाज उठाई नहीं है। ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ನಮ್ಮ ದೇಶದಲ್ಲಿ ಏನೆಲ್ಲ ಬೆಳವಣಿಗೆಗಳು, ಏನೆಲ್ಲ ಪ್ರಕ್ರಿಯೆಗಳು ನಡೀತಾ ಇದೆ ಅನ್ನೋದಕ್ಕೆ ಮೊನ್ನೆ ದಿವಸಗಳಲ್ಲಿ ನಡೆದಂತಹ ಈ ಒಂದು ವಿಡಿಯೋ ತುಣುಕುಗಳೇ ಸಾಕ್ಷಿ ಅಂತ ಹೇಳ್ಬೋದು. ಅಂದರೆ ಓರ್ವ ವ್ಯಕ್ತಿಯನ್ನು ಯಾವ ರೀತಿಯಲ್ಲಿ ಸೇಫ್ ಮಾಡೋದಕ್ಕೆ ಹೋಗಿ ಆತ ವೈರಲ್ ಆಗ್ತಾನೆ, ಮಾತ್ರ ಅಲ್ಲ ಆತನಿಗೆ ಜೀವ ಬೆದರಿಕೆ ಕೂಡ ಬರುತ್ತೆ, ಆತನ ಮೇಲೆ ಪ್ರಕರಣ ಕೂಡ ದಾಖಲಾಗುತ್ತೆ. ಸೊ ಈ ಒಂದು ವಿಚಾರ ನೀವು ಗಮನಿಸಿರ್ತೀರಾ, ಗಮನಿಸಿಲ್ಲ ಅಂದರೆ ನಿಮಗಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇರುವಂಥದ್ದು. ಸೊ ಎಲ್ಲವನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಈ ಒಂದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ದರೆ ಖಂಡಿತವಾಗಿಯೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರವಲ್ಲ, ನಿರಂತರವಾಗಿ ಇಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನಗಳನ್ನು ನಾವು ಮಾಡ್ತೀವಿ. ये बाबा नाम हटाओ आप, या तो बाबा बन जाओ। बाबा हटाओ ये हमारे सिद्ध बाबा हैं। बाबा यहाँ पे सिद्धबली एक ही बाबा है, वो है सिद्धबली बाबा। और जितने वो खुली हुई है, ये बाबा सिद्धबली स्वीट्स वगैरह क्या है? वो सब हिंदू की दुकान है। तो मुसलमान क्या हो गया? मुसलमान ಈ ಒಂದು ಘಟನೆಯ ಹಿನ್ನೆಲೆಯನ್ನ ಗಮನಿಸ್ತಾ ಹೋದರೆ ಉತ್ತರಾಖಂಡದ ಕೋಟ್ ದ್ವಾರ್ನಲ್ಲಿ ಓರ್ವ ವ್ಯಕ್ತಿ, ಅಂದರೆ ಮುಸ್ಲಿಂ ಸಮುದಾಯಕ್ಕೆ ಒಳಪಟ್ಟಂತಹ ಓರ್ವ ವ್ಯಕ್ತಿಯ ಅಂಗಡಿಯ ಮುಂದೆ ಕೆಲವೊಂದು ಬಜರಂಗ ದಳದ ಕಾರ್ಯಕರ್ತರು ಜಮಾಯಿಸ್ತಾರೆ. ಮಾತ್ರ ಅಲ್ಲ, ಅಲ್ಲಿ ಬಾಬಾ ಎನ್ನುವಂತಹ ಹೆಸರಿನಲ್ಲಿ ಆ ಒಂದು ಅಂಗಡಿಯನ್ನು ನಡೆಸಲಾಗ್ತಾ ಇರುತ್ತೆ. ಸೊ ಈ ಒಂದು ಬಾಬಾ ಎನ್ನುವಂತಹ ಹೆಸರು ಹಿಂದೂಗಳಿಗೆ ಮಾತ್ರ ಸೀಮಿತವಾದದ್ದು, ಅದನ್ನು ಹಾಕೊಳ್ಳೋಕ್ಕೆ ನೀನು ಯಾರು, ನೀನೊಬ್ಬ ಮುಸಲ್ಮಾನ ಅಂತ ಅಲ್ಲಿ ಅವರು ತಗಾದೆ ತೆಗೆದಿರುವಂಥದ್ದು. ಸೊ ಆ ಒಂದು ಸಂದರ್ಭದಲ್ಲಿ ಅಲ್ಲೇ ಇದ್ದಂತಹ ಜಿಮ್ ಟ್ರೈನರ್ ಆಗಿರುವಂತಹ ದೀಪಕ್ ಎನ್ನುವಂತಹ ಹಿಂದೂ ಸಹೋದರ ಈ ಒಂದು ವಿಚಾರವನ್ನು ಪ್ರಶ್ನೆ ಮಾಡ್ತಾನೆ. ಇಷ್ಟೆಲ್ಲ ಅವಾಂತರಗಳು ಆರಂಭವಾಗೋದೇ ಇಲ್ಲಿಂದ. ಆತ ಪ್ರಶ್ನೆ ಮಾಡಿದ್ದು ಒಂದು ರೀತಿಯಲ್ಲಿ ಒಂದು ಸಮಾಜ ಅದನ್ನು ಎತ್ತಿ ಮೆರೆದಾಡಿಸಿದರೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಕೂಡ ಈ ಒಂದು ವಿಚಾರದ ಬಗ್ಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿದರೆ, ಇನ್ನೊಂದು ಕಡೆ ಆತನ ಮನೆಯ ಮುಂದೆ ಬಜರಂಗ ದಳದ ಕಾರ್ಯಕರ್ತರು ದಂಬಾಲು ಬೀಳ್ತಾರೆ. ದೀಪಕ್ ಎನ್ನುವಂತಹ ವ್ಯಕ್ತಿ, ಅಂದರೆ ಮೊಹಮ್ಮದ್ ದೀಪಕ್ ಅಂತ ದೇಶದಾದ್ಯಂತ ವೈರಲ್ ಆದಂತಹ ವ್ಯಕ್ತಿಯ ಮನೆಯ ಅಂಗಡಿಯ ಮುಂಭಾಗದಲ್ಲಿ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾರೆ, ದೊಡ್ಡ ಮಟ್ಟದಲ್ಲಿ ಆವಾಜುಗಳನ್ನು ಹಾಕ್ತಾರೆ, ಬೆದರಿಕೆಗಳನ್ನು ಹಾಕ್ತಾರೆ. ಕೊನೆಗೂ ದೀಪಕ್ ಅವರ ಮೇಲೆ ಪೊಲೀಸರು FIR ದಾಖಲಿಸುವಷ್ಟರ ಮಟ್ಟಿಗೆ ಪ್ರಕರಣ ಮುಂದೆ ಸಾಗುತ್ತೆ. ನಾವೆಲ್ಲ ಗಮನಿಸಬಹುದು, ನಮ್ಮ ದೇಶದಲ್ಲಿ ದ್ವೇಷ ಬಿತ್ತುವಂತಹ ಹಲವು ಭಾಷಣಗಳನ್ನು ಗಮನಿಸಿರ್ಬೋದು, ಅಥವಾ ಧರ್ಮಗಳ ನಡುವೆ ಕೆಲವೊಂದು ದ್ವಂದ್ವ ನಿಲುವುಗಳನ್ನು ತಾಳುವಂತಹ ಹೇಳಿಕೆಗಳನ್ನು ಗಮನಿಸಬಹುದು. ಸೊ ಇವೆಲ್ಲದರ ನಡುವೆ ಓರ್ವ ವ್ಯಕ್ತಿಯನ್ನು ಕಾಪಾಡೋದಕ್ಕೋಸ್ಕರ ದೀಪಕ್ ಎನ್ನುವಂತಹ ವ್ಯಕ್ತಿ ಮಾಡಿದಂತಹ ಈ ಒಂದು ಸಾಹಸ ಕೆಲಸ ಇಡೀ ದೇಶ ಮಾತಾಡ್ತಾ ಇದೆ. ಉತ್ತರಾಖಂಡದ ಕೋಟ್ ದ್ವಾರದಲ್ಲಿ ಅಹ್ಮದ್ ವಕೀಲ್ ಎನ್ನುವಂತಹ ವ್ಯಕ್ತಿ, ಆತ ಮುಸಲ್ಮಾನ ಸಮುದಾಯಕ್ಕೆ ಒಳಪಟ್ಟಂತಹ ಅವರ ವ್ಯಕ್ತಿ, ಆತ 40 ವರ್ಷದಿಂದ ಅಲ್ಲಿ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಾ ಬರ್ತಾ ಇರುವಂಥದ್ದು. ಸಣ್ಣ ಒಂದು ಮಳಿಗೆಯನ್ನು ಆರಂಭ ಮಾಡಿ ಅಲ್ಲಿ ಬಾಬಾ ಎನ್ನುವಂತಹ ಹೆಸರು ಹಾಕಿರುವಂಥದ್ದು. ನೋಡಿ, ಇಲ್ಲಿ ಕರ್ನಾಟಕದ ಜನತೆಗೆ ಬಾಬಾ ಎನ್ನುವಂತಹ ಹೆಸರು ಚಿರಪರಿಚಿತ ಅಂತ ನಾವು ಅಂದ್ಕೋಬಹುದು. ಅಲ್ಲಿ ಹಿಂದೂಗಳು ಉಪಯೋಗಿಸುವಂತಹ ಒಂದು ವರ್ಡ್ ಆಗಿರುತ್ತೆ, ಮುಸಲ್ಮಾನರು ಈ ಒಂದು ಬಾಬಾ ಎನ್ನುವಂತಹ ಹೆಸರನ್ನು ಉಪಯೋಗಿಸ್ತಾರೆ. ಸೊ ಒಬ್ವಿಯಸ್ಲಿ ಈ ಒಂದು ಬಾಬಾ ಎನ್ನುವಂತಹ ಹೆಸರು ಎಲ್ಲರಲ್ಲೂ ಚಿರಪರಿಚಿತವಾದಂತಹ ಹೆಸರು. ಈ ಒಂದು ಬಾಬಾ ಅಂತ ಕೇಳಿದರೆ ನಮ್ಮ ಕನ್ನಡಿಗರಿಗಂತೂ ಅದು ಹಿಂದೂ ಮುಸ್ಲಿಂ ಅಂತ ಬರೋದೇ ಇಲ್ಲ. ಯಾಕಂತ ಹೇಳಿದರೆ ಎಲ್ಲರನ್ನೂ ಎಲ್ಲ ಧರ್ಮದ
ಧರ್ಮದಲ್ಲೂ ಈ ಒಂದು ಬಾಬಾ ಎನ್ನುವಂತಹ ಹೆಸರು ಖಂಡಿತವಾಗಿಯೂ ನೀವು ಕೇಳೇ ಇರ್ತೀರಾ. ಸೊ ಆ ಒಂದು ಕಾರಣಕ್ಕೆ ಅದು ಹೆಚ್ಚಾಗಿ ಒಂದು ವಿಷಯ ಚರ್ಚೆ ಆಗುವುದಿಲ್ಲ. ಆದರೆ ಉತ್ತರಾಖಂಡದಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟು ಚರ್ಚೆ ಆಗುತ್ತೆ. ಆ ಒಂದು ಅಂಗಡಿಗೆ ಬರ್ತಾರೆ ಬಜರಂಗ ದಳದ ಕಾರ್ಯಕರ್ತರು, ಏಕಾಏಕಿ ಆ ಒಂದು ವ್ಯಕ್ತಿಯನ್ನು ತರಾಟೆಗೆ ತೆಗೆದುಕೊಳ್ತಾರೆ. ಅದು ಬರೀ ಒಂದು ಬಾರಿ ಅಲ್ಲ, ಈ ಮೊದಲು ಕೂಡ ಬಂದಿದ್ರು. ಬಾಬಾ ಎನ್ನುವಂತಹ ಹೆಸರನ್ನು ತೆಗಿಬೇಕು, ಅದು ಹಿಂದೂಗಳ ಹೆಸರು, ಆ ಒಂದು ಹೆಸರನ್ನು ಇಟ್ಟುಕೊಂಡು ಆ ಒಂದು ಬೋರ್ಡನ್ನು ಇಟ್ಟುಕೊಂಡು ನೀನು ವ್ಯಾಪಾರ ಮಾಡಬಾರ್ದು ಅಂತ ಅವರು ಖಡಾಖಂಡಿತವಾಗಿ ಹೇಳ್ತಾ ಇದ್ರು. ಆದರೆ ಈ ಬಾರಿ ಬಂದಂತಹ ಸಂದರ್ಭದಲ್ಲಿ ದೀಪಕ್ ಕುಮಾರ್ ಕಶ್ಯಪ್ ಎನ್ನುವಂತಹ ವ್ಯಕ್ತಿ ಅವರಿಗೆ ಸಿಕ್ಕಿ ಹಾಕಿಕೊಳ್ಳುವಂಥದ್ದು. ಸೊ ಅವನು ಓಬಿಯಸ್ಲಿ ಪ್ರಶ್ನೆ ಮಾಡ್ತಾನೆ, ಸೊ ಮುಸಲ್ಮಾನನಾಗಿದ್ದರೆ ಬಾಬಾ ಅಂತ ಯಾಕೆ ಹಾಕಬಾರ್ದು? ಈ ಒಂದು ಸಂವಿಧಾನದಡಿಯಲ್ಲಿ ಪ್ರತಿಯೊಬ್ಬರಿಗೂ ಅವರ ಉಡುಪುಗಳನ್ನು ತೊಡುವಂತಹ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಏನು ಬೇಕೋ ಅದನ್ನು ತಿನ್ನುವಂತಹ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಸೊ ಹೇಗೆ ಜೀವನ ನಡೆಸಬೇಕು ಅನ್ನುವಂತಹ ಕಡತಗಳನ್ನು ನಿರ್ಮಾಣ ಮಾಡಿಕೊಳ್ಳಲಾಗಿದೆ. ಇದನ್ನು ಕೇಳೋದಕ್ಕೆ ನೀವ್ಯಾರು ಅನ್ನುವಂತಹ ಪ್ರಶ್ನೆಯನ್ನು ಕೇಳುವಂತಹ ಸಂದರ್ಭದಲ್ಲಿ ಅವರು ತಿರುಗಿ ಈ ಒಂದು ವ್ಯಕ್ತಿಯಲ್ಲಿ ಪ್ರಶ್ನೆ ಮಾಡ್ತಾರೆ, ನಿನ್ನ ಹೆಸರೇನು ಅಂತ. ಅಂದರೆ ಯಾರು ಗಡ್ಡ ಇಟ್ಕೊಂಡಿದ್ದಾನೆ, ಮೇ ಬಿ ಮುಸಲ್ಮಾನ ಇರ್ಬೋದು ಅಂತ ಅಂದ್ಕೊಂಡಿರ್ಬೋದು. ಸೊ ಆ ಒಂದು ಕಾರಣಕ್ಕೆ ಕೇಳ್ತಾರೆ ನಿನ್ನ ಹೆಸರೇನು ಅಂತ. ಆತ ಏಕಾಏಕಿ ಹೇಳ್ತಾನೆ, ನನ್ನ ಹೆಸರು ಮೊಹಮ್ಮದ್ ದೀಪಕ್, ಏನಿವಾಗ ಅಂತ ಪ್ರಶ್ನೆಯನ್ನು ಮಾಡ್ತಾನೆ. आपका नाम क्या भैया? अपना नाम? मेरा नाम मोहम्मद दीपक है भाई. मोहम्मद दीपक है आपका नाम? ನೋಡಿ, ಈ ಒಂದು ಪ್ರಶ್ನೆ ಇವತ್ತು ಇಡೀ ದೇಶವ್ಯಾಪಿಯಾಗಿ ವೈರಲ್ ಆಗ್ತಾ ಇರುವಂಥದ್ದು. ಯಾಕೆಂತ ಕೇಳಿದರೆ ಈ ಒಂದು ಸಮಾಜ ಯಾವ ದೃಷ್ಟಿಯಲ್ಲಿ ಕೆಲವೊಂದು ವಿಚಾರಗಳನ್ನು ಅಳಿತಾ ಇದೆ. ಹಿಂದೂ, ಮುಸ್ಲಿಂ, ಕ್ರೈಸ್ತ ಅನ್ನುವಂತಹ ವಿಭಾಗಗಳನ್ನು ಮಾಡಿ ಅಲ್ಲಿ ವೋಟ್ಗಳನ್ನು ಶೇಖರಿಸುವಂತಹ, ಕ್ರೋಢೀಕರಿಸುವಂತಹ ಒಂದು ಕೆಲಸವನ್ನು ರಾಜಕೀಯ ಪಕ್ಷಗಳು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಒಂದು ಭಾರತ ಅಂತ ಹೇಳುವಾಗ ದೊಡ್ಡ ಮಟ್ಟದಲ್ಲಿ ಪೊಲಿಟಿಕಲ್ ವಾರ್ ಆಗಿ ಚೇಂಜ್ ಆದಂತಹ ಸಂದರ್ಭದಲ್ಲಿ ಇಂತಹ ಕೆಲವೊಂದು ಬೆಳವಣಿಗೆಗಳನ್ನು ಎದೆಗಪ್ಪಿಕೊಳ್ಳುವಂತಹ ಭಾರತೀಯರು ಕೂಡ ಇವತ್ತು ಜೀವಂತವಾಗಿದ್ದಾರೆ ಅನ್ನೋದಕ್ಕೆ ಈ ಒಂದು ವಿಡಿಯೋ ತುಣುಕು ಸಾಕ್ಷಿ ಅಂತ ಹೇಳ್ಬೋದು. ಸೊ ಇವತ್ತು ಇವೆಲ್ಲ ಬೆಳವಣಿಗೆಗಳು ಬರ್ತಾ ಇರುವಾಗ ಸರ್ವೇ ಸಾಮಾನ್ಯವಾಗಿ ಪ್ರತಿಯೊಬ್ಬರು ಈ ಒಂದು ವಿಚಾರದಲ್ಲಿ ವಿಡಿಯೋಗಳನ್ನು ಮಾಡ್ತಾ ಇದ್ದಾರೆ, ತಮ್ಮ ಪರ ನಿಲುವುಗಳನ್ನು ಮಾಡ್ತಾ ಇದ್ದಾರೆ, ವಿರೋಧ ನಿಲುವುಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಒಂದಂತೂ ಸತ್ಯ, ನಿಜವಾಗ್ಲೂ ಆ ಒಂದು ಮೊಹಮ್ಮದ್ ದೀಪಕ್ ಅಂತ ಖ್ಯಾತಿಯನ್ನು ಪಡೆದುಕೊಂಡಿರುವಂತಹ ದೀಪಕ್ ಕುಮಾರ್ ಕಶ್ಯಪ್ ಎನ್ನುವಂತಹ ವ್ಯಕ್ತಿ ಮಾಡಿದ ತಪ್ಪಾದರೂ ಏನು? ನೋಡಿ, ಈ ಒಂದು ವಿಡಿಯೋವನ್ನು ನೀವು ಕೂಡ ಯಾರಾದರೂ ನೋಡ್ತಾ ಇದ್ರೆ, ನಮ್ಮ ಕನ್ನಡಿಗರು ಈ ಒಂದು ವಿಡಿಯೋವನ್ನು ವೀಕ್ಷಣೆ ಮಾಡ್ತಾ ಇದ್ರೆ, ಕರಾವಳಿಗರು ನಮ್ಮ ಈ ಒಂದು ವಿಡಿಯೋನ ವೀಕ್ಷಣೆ ಮಾಡ್ತಾ ಇದ್ರೆ, ದಯವಿಟ್ಟು ನಿಮ್ಮ ಕಮೆಂಟ್ಗಳಲ್ಲಿ ಈ ಒಂದು ವಿಚಾರದ ಬಗ್ಗೆ ನಮೂದಿಸಿ, ನಿಮ್ಮ ಅಭಿಪ್ರಾಯಗಳನ್ನು ಹೇಳಿ. ಈ ಒಂದು ದೀಪಕ್ ಕುಮಾರ್ ಕಶ್ಯಪ್ ಮಾಡಿದಂತಹ ತಪ್ಪಾದರೂ ಏನು? ಆತ ಹೇಳಿದ್ರಲ್ಲಿ ಏನು ತಪ್ಪಿದೆ? ನಿಜವಾಗ್ಲೂ ಇದರಲ್ಲಿ ಯಾವುದೇ ತಪ್ಪುಗಳು ಕಾಣಿಸ್ತಾ ಇಲ್ಲ. ಆದರೆ ಯಾಕೆ ಈ ಬಜರಂಗ ದಳದ ಕಾರ್ಯಕರ್ತರು ಅಂತ ಹೇಳಿಸಿಕೊಳ್ಳುವಂತಹ ಕೆಲವೊಂದಿಷ್ಟು ಜನ ಈ ಒಂದು ವಿಚಾರವನ್ನು ಇಷ್ಟು ದೊಡ್ಡ ಮಟ್ಟದಲ್ಲಿ ರಾದ್ದಾಂತ ಮಾಡಿಸುವಷ್ಟರಲ್ಲಿ ಯಾಕೆ ಮಾಡ್ತಾ ಇದ್ದಾರೆ? ಮೊಹಮ್ಮದ್ ದೀಪಕ್ ಅಂತ ನೋಡಿ, ಇಲ್ಲಿ ನನ್ನ ಹೆಸರನ್ನು ನಾನು ಏನು ಹಾಕ್ಕೊಳ್ಬೇಕು, ನನ್ನ ತಂದೆ ತಾಯಿ ಹಾಕಿದ ಹೆಸರು ಅದು ಯಾವ ರೀತಿಯಲ್ಲಿದೆ ಅಥವಾ ಏನಾಗಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ನೀವ್ಯಾರು ಅಂತ. ನೋಡಿ, ಇಲ್ಲಿ ಇವಾಗ ನಾನು ಹಿಂದೂ ಧರ್ಮವನ್ನು ಅನುಸರಿಸ್ತೇನೋ ಅಥವಾ ಮುಸ್ಲಿಂ ಧರ್ಮವನ್ನು ಅನುಸರಿಸ್ತೇನೋ ಅಥವಾ ಕ್ರೈಸ್ತ ಧರ್ಮವನ್ನು ಅನುಸರಿಸ್ತೇನೋ ಅಂತ ಕೇಳೋದಕ್ಕೆ ನೀವ್ಯಾರು ಎನ್ನುವಂತಹ ಪ್ರಶ್ನೆ ಉದ್ಭವ ಆಗ್ತಾ ಇರುವಂಥದ್ದು. ಇಡೀ ಸಮಾಜ, ಸಾರ್ವಜನಿಕ ವಲಯ ಈ ಒಂದು ಪ್ರಶ್ನೆಯನ್ನು ಕೇಳ್ತಾ ಇರುವಂಥದ್ದು. ಮೊದಲೇ ನಮ್ಮ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಬರುವಂಥ ಸಂದರ್ಭದಲ್ಲೇ ಬಜರಂಗ ದಳವನ್ನು ಬ್ಯಾನ್ ಮಾಡ್ತೀವಿ ಅಂತ ಹೇಳಿ ಕೇಳಿ ಬಂದಿತ್ತು. ಆದರೆ ಬಜರಂಗ ದಳವನ್ನು ಬ್ಯಾನ್ ಮಾಡುವಷ್ಟು ದೊಡ್ಡ ಆರೋಪಗಳೇನು ಅವರ ಮೇಲೆ ಇಲ್ಲ ಅಂತ ಹೇಳಿ ಅದನ್ನು ಅಲ್ಲಿಗೆ ಖುಲಾಸೆಗೊಳಿಸಿತ್ತು. ಆದರೂ ಕೂಡ ಈ ಒಂದು ದೇಶವ್ಯಾಪಿಯಾಗಿ ಈ ಒಂದು ಬಜರಂಗದ ದಳದ ಹೆಸರು ಯಾಕೆ ಮತ್ತೆ ಮತ್ತೆ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ? ಇನ್ನು ಕೇಂದ್ರ ಸರ್ಕಾರವೇ ಅದನ್ನು ಬಹಿಷ್ಕಾರ ಮಾಡುವಷ್ಟರ ಮಟ್ಟಿಗೆ ಇದು ದೊಡ್ಡ ಮಟ್ಟದಲ್ಲಿ ಏನು BJPಗೆ ಡ್ಯಾಮೇಜ್ ಆಗುವಂತಹ ಕೆಲವೊಂದು ವಿಚಾರಗಳು ಆಗ್ತಾ ಇರುವಂಥದ್ದು. ನೋಡಿ, ಸರ್ವೇ ಸಾಮಾನ್ಯವಾಗಿ ತಿಳುವಳಿಕೆ, ನಾಲೆಜ್ ಇರುವಂತಹ ಅವರ ವ್ಯಕ್ತಿ ಖಂಡಿತವಾಗಿಯೂ ಈ ದೀಪಕ್ ಕುಮಾರ್ ಕಶ್ಯಪ್ ಎನ್ನುವಂತಹ ವ್ಯಕ್ತಿಯನ್ನು ಬೆಂಬಲ ಮಾಡ್ತಾರೆ. ಯಾಕಂತ ಹೇಳಿದರೆ ಅಲ್ಲಿ ನ್ಯಾಯ ಇದೆ. ಸೊ ಆ ಒಂದು ಸಂದರ್ಭದಲ್ಲಿ ಯಾರು ವಿದ್ಯಾವಂತರು, ಬುದ್ಧಿವಂತರಿರುವಂತಹ ಕೆಲವೊಂದು ವ್ಯಕ್ತಿಗಳು BJPಗೆ ಮತ ಹಾಕ್ತಾ ಇದ್ರು, ಬಜರಂಗ ದಳವನ್ನು ಬೆಂಬಲಿಸ್ತಾ ಇದ್ರು, ಸರ್ವೇ ಸಾಮಾನ್ಯವಾಗಿ ಅದರಿಂದ ಹಿಂದೇಟು ಹಾಕ್ತಾರೆ. ಇದರಿಂದ ದೊಡ್ಡ ಡ್ಯಾಮೇಜ್ ಆಗುವಂಥದ್ದು BJPಗೆ ಹೊರತು ಬೇರೆ ಯಾವುದೇ ಪಕ್ಷಕ್ಕೂ ಅಲ್ಲ. ಸೊ ಆ ಒಂದು ಕಾರಣಕ್ಕೆ ಇದು ಇಲ್ಲಿಗೆ ಮುಗಿಯದಿದ್ರು ಮುಂದಿನ ದಿವಸಗಳಲ್ಲಿ ಇದೇ ದೊಡ್ಡ ಮಟ್ಟದಲ್ಲಿ ದೇಶವ್ಯಾಪಿಯಾಗಿ ಹರಡಿ ದೊಡ್ಡ ದಂಗೆ ಅಥವಾ ಏನೇ ಆದರೂ ಕೂಡ ಇದರಿಂದ ಲಾಭ ಗಳಿಸುವಂಥದ್ದು ರಾಜಕೀಯ ಪಕ್ಷಗಳು. ಖಂಡಿತವಾಗಿಯೂ ಇದರಿಂದ ಡ್ಯಾಮೇಜ್ ಆಗುವಂಥದ್ದು ಕೂಡ ರಾಜಕೀಯ ಪಕ್ಷಗಳಿಗೆ. ಸೊ ಈ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.